ಕೆಲವೊಮ್ಮೆ ರಾಜಕೀಯ ಮುಖಂಡರು ಕೊಡುವಂಥ ಹೇಳಿಕೆಗಳು ವಿವಾದವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಒಂದೊಂದು ಹೇಳಿಕೆಯು ಕೂಡ ಅದು ಓಪನ್ ಸ್ಟೇಜಲ್ಲಿ ಕೊಡಬೇಕಾದ್ರೆ ಬಹಳ ಜಾಗೃತೆಯಿಂದ ಕೊಡಬೇಕಾಗತ್ತೆ. ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಂಥ ಹೇಳಿಕೆ ಅದು ವೀರ್ ಸಾವರ್ಕರ್ ಅವರ ವಿರುದ್ಧ ವಿವಾದಾತ್ಮಕವನ್ನು ಸೃಷ್ಟಿ ಮಾಡಿದೆ. ಧರ್ಮ ಗೋಮಾಂಸದ ನಡುವೆ ಆರೋಗ್ಯ ಸಚಿವ ಕಿಚ್ಚನ್ನು ಹೊತ್ತಿಸಿದ್ದಾರೆ. ವೀರ್ ಸಾವರ್ಕರ್ ಜಿನ್ನಾ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ನೋಡಿ, ಈ ವಿಚಾರ ಇದೆಯಲ್ಲ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. BJP-ಅವರಿಗೆ ಒಂದು ರೀತಿಯಲ್ಲಿ ಅಸ್ತ್ರ ಸಿಕ್ಕಂತಾಗಿದೆ. ಕೇವಲ ವೀರ್ ಸಾವರ್ಕರ್ ಅವರಷ್ಟೇನಾ ಅಲ್ಲ, ಜಿನ್ನಾ ವಿಚಾರವಾಗಿಯೂ ಕೂಡ ನೋಡಿ, ಜಿನ್ನಾ ಅವರು ಹಂದಿ ಮಾಂಸವನ್ನು ತಿಂದಿದ್ದಾರೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ವೀರ್ ಸಾವರ್ಕರ್ ಅವರು ಗೋಮಾಂಸವನ್ನು ಸೇವಿಸಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಈಗ ಈ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ವೀರ್ ಸಾವರ್ಕರ್ ಅವರ ಮೊಮ್ಮಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ದೂರು ದಾಖಲಿಸ್ತೀನಿ, ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ವೀರ್ ಸಾವರ್ಕರ್ ಅವರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕವನ್ನು ಬರೀತಾರೆ. ಆ ಒಂದು ಪುಸ್ತಕ ಇವತ್ತು ಕೂಡ ನಾವೆಲ್ಲರೂ ಕೂಡ ಓದ್ತೀವಿ. ಹೇಗಿತ್ತು ಅವತ್ತಿನ ಸಂದರ್ಭದ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ. ಸ್ವಾತಂತ್ರ್ಯಕ್ಕೋಸ್ಕರ ಅವರು ಕ್ರಾಂತಿಕಾರಿಯನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿಯ ಬಗ್ಗೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ ರಿಪೋರ್ಟ್. ಅದು ಸಾವರ್ಕರ್ ಯಾಕೆ ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ಒಂದು ನಾನ್ ವೆಜ್ ಈಟರ್. ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ he was eating meat and he was openly propagating eating meat. ಗಾಂಧಿ ಅವರು ವೆಜಿಟೇರಿಯನ್. ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಚಿವ ದಿನೇಶ್ ಗುಂಡೂರಾವ್ ವಿವಾದದ ಕಿಚ್ಚು. ವೀರ್ ಸಾವರ್ಕರ್ ವಿರುದ್ಧ ಆರೋಗ್ಯ ಸಚಿವರು ಯಾಕೋ ಕೋಪಗೊಂಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡಿ ಕಿಡಿ ಹೊತ್ತಿಸಿದ್ದಾರೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸ ತಿಂತಿದ್ರು, ಗೋಹತ್ಯೆ ವಿರೋಧಿಸಿರಲಿಲ್ಲ, ಗೋಮಾಂಸ ಸೇವನೆಯನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ಸಾವರ್ಕರ್ ಮಾತ್ರ ಅಲ್ಲ, ಗಾಂಧಿ ಕೊಂದ ಜಿನ್ನಾ ಬಗ್ಗೆಯೂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಆರೋಗ್ಯ ಸಚಿವರು. ಜಿನ್ನಾಗೆ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ. ಜಿನ್ನಾ ಮೂಲಭೂತವಾದಿ ಅಲ್ಲ, ಸಾವರ್ಕರ್ ಮೂಲಭೂತವಾದಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದ ಕಾಳೆಯನ್ನು ಓದಂಥವ್ರು, ಅವ್ರ ಬಗ್ಗೆ ನೀವು ದನದ ಮಾಂಸ ತಿಂತೀರಾ ಅಂತ ಹೇಳೋದು. ಪಾಪ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ. ಇನ್ನಾದರೂ ಬಿಡಿ, ಅವ್ರನ್ನ ಯಾಕೆ ಅಪಾದನೆ ಮಾಡ್ತೀರಾ? ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂ ಅಂದರೆ ನಿಮಗೆ ಆಗೋದೇ ಇಲ್ಲ. ಕೇಸರಿ ಕಂಡ್ರೆ ಆಗಲ್ಲ, ಬೊಟ್ಟು ಇಟ್ಕೊಂಬಾರ್ದು, ನಿಮ್ಮ ಹತ್ರ ನಾಮ ಇಟ್ಕೊಂಬಾರ್ದು, ಕೊನೆಗೆ ಹೆಣ್ಮಕ್ಳು ಬಳೆನೂ ಹಾಕ್ಕೊಂಬಾರ್ದು, ಕಾಲುಂಗ್ರನೂ ಹಾಕ್ಕೊಂಬಾರ್ದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀರಾ ನೀವು. ದಿನೇಶ್ ವಿರುದ್ಧ ವೀರ್ ಸಾವರ್ಕರ್ ಮೊಮ್ಮಗ ಕೆಂಡ. ವೀರ್ ಸಾವರ್ಕರ್ ಗೋಮಾಂಸ ಸೇವಿಸುತ್ತಿದ್ರು ಎಂಬ ಸಚಿವ ದಿನೇಶ್ ಗುಂಡೂರಾವ್ ಮಾತಿಗೆ ವೀರ್ ಸಾವರ್ಕರ್ ಮೊಮ್ಮಗ ರಂಜಿತ್ सावरकर ಕಿಡಿಕಾರಿದ್ದಾರೆ. अत्यंत सरासर झूठ बात है और इसके विरुद्ध हम केस करने वाले हैं. अभी दूसरी बात है कि राहुल गांधी, आज तक राहुल गांधी ये स्टेटमेंट करते थे. राहुल गांधी के ऊपर पुणे में एक केस हुई, समन्स निकला है. नासिक में केस हुई, वहीं पे भी वही हुआ है. और मैंने मुंबई में केस की थी 2 साल पहले. अभी पुलिस ने रिपोर्ट दिया. अभी यहाँ पे भी मुझे अपेक्षा है कि उनके समन्स निकलेगा. तो राहुल गांधी आज बोल नहीं पा रहे, इसलिए नए नए चेहरे लाके ये इलेक्शन केस में एक तो सावरकर जी की बदनामी करे और जातीयवाद के ऊपर आज वोटर्स को डिवाइड करने के लिए ब्राह्मणेतरवाद आज फिर से महाराष्ट्र में शुरू हो रहा है. नहीं, मैं तो केस करने वाला हूँ. मैं क्यों मांग करूँ? मैं तो, मुझे कानून, देखो हमारे संविधान ने उन्हें एक ये दिया है, फ्रीडम ऑफ स्पीच दिया, मगर फ्रीडम ऑफ स्पीच का मतलब ये नहीं होता कि आप किसकी बदनामी करें. तो मुझे भी संविधान ने अधिकार दिया है, कोई वीर सावरकर की बदनामी करे तो हम उसके ऊपर केस करेंगे, हम फौजदारी केस करेंगे. मैं तो चाहता हूँ वो जेल में जाए. ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ. ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ. ಭಾರತ ರತ್ನ ನೀಡೋದು ಸರಿಯಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು. ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರ ಜಿಟಿಡಿ ಬ್ಯಾಟಿಂಗ್.
ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನನ್ನ ಮತ್ತೆ ಹೊಗಳಿದ್ರು. ಇದಷ್ಟೇ ಅಲ್ಲದೆ ಎಚ್ಡಿಕೆ ಜೊತೆ ನಾನು ಯಾವಾಗಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ ಬಿ ಜೆ ಪಿಯವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು ಬರಬೇಕು ಅಂತ ಬಿ ಜೆ ಪಿ ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ EDನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ, ಆಗಬೇಕಮ್ಮ ಒಂದು ತನಿಖೆ. ಒಟ್ಟಾರೆ ಮೂಡ ಮಹಾಸಂಘರ್ಷದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಬಚಾವ್ ಮಾಡಲು ಕಾಂಗ್ರೆಸ್ ಶತಪ್ರಯತ್ನದ ಮಧ್ಯೆ ಜೆಡಿಎಸ್ ನಾಯಕ ಬ್ಯಾಟಿಂಗ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸಂಘರ್ಷದಲ್ಲಿ ಇಡಿ ತನಿಖೆ ಚುರುಕಾಗಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಕುರಿತಾದಂಥ ಒಂದು ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮೂಡ ಸಂಘರ್ಷದಲ್ಲಿ ಇಡಿ ಆಟ ಶುರು. ಇಡಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಹಾಜರ್. ಮೂಡ ನಿವೇಶನ ಹಂಚಿಕೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಿಂದ ಅವ್ಯವಹಾರ ಆರೋಪ ಇದೀಗ ಇಡಿ ಅಂಗಳದಲ್ಲಿದೆ. ಮೊನ್ನೆಯಷ್ಟೇ ECIR ದಾಖಲು ಮಾಡಿದ್ದ ಜಾರಿ ನಿರ್ದೇಶನಾಲಯ ಮೊದಲ ಹಂತವಾಗಿ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ನಡೆಸಿತು. ಬೇನಾಮಿ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಮೂಡಾದಲ್ಲಿ ನಿವೇಶನ ಪಡೆದಿತ್ತು ಎಂಬ ಆರೋಪ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ಮೊದಲ ಹಂತದಲ್ಲಿ ದೂರುದಾರ ವಿವರವನ್ನ ಪಡೆಯೋದಕ್ಕೆ ಇವತ್ತು ವಿಚಾರಣೆ ನಡೆಸಲಾಗಿದೆ. ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆಯನ್ನ ಪರಿಶೀಲಿಸಿದ್ರು. ಆಸ್ತಿ ಪತ್ರ, ಅಕೌಂಟ್ ಡೀಟೇಲ್ಸ್, ಆದಾಯದ 500 ಪುಟಗಳ ದಾಖಲೆ ಜೊತೆ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸಲಾಗಿದೆ. ನಿಜವಾದ ವಾಸ್ತವಾಂಶಕ್ಕೆ ಆ ಸಹಿ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದೆ. ಯಾರು ಬೇಕಾದ್ರೂ ನಮ್ಮ ವಿರುದ್ಧ ದೂರು ದಾಖಲು ಮಾಡಬಹುದು. ಈ ಮಧ್ಯಮ ವರ್ಗದವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು, ಸಂವಿಧಾನ ತಿಳಿಸಿಲ್ಲ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಸಿದ್ದರಾಮಯ್ಯ ಪಟಾಲಂಗೆ ಟೆನ್ಷನ್ ಶುರು. ಸ್ನೇಹಮಯಿ ಕೃಷ್ಣ ಇವತ್ತು ಇಡಿ ಮುಂದೆ ಹಾಜರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಸೇರಿ ಅವರ ಪಟಾಲಂಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಕುಟುಂಬ ಸೇರಿ ಆಪ್ತರ ಬಗ್ಗೆಯೂ ಸ್ನೇಹಮಯಿ ದಾಖಲೆ ನೀಡಬಹುದು ಎನ್ನಲಾಗಿದೆ. ನಿಮ್ಮ ಆರೋಪಗಳಿಗೆ ಸಾಕ್ಷಿ ತೆಗೆದುಕೊಂಡು ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗೆ ಢವಢವ ಶುರುವಾಗಿದ್ದಂತೆ. ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ. ಇನ್ನು ಮೂಡಾ ಪ್ರಕರಣ ಸಂಬಂಧ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು ಎಂಬ ಮಾಹಿತಿ ಬೆಳಗ್ಗೆಯಿಂದ ಹರಿದಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಚಿವ, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ನನ್ನನ್ನು ಯಾಕೆ ಒಳ್ಳೆ ದುಶ್ಮನ್ಗಳ ಥರ ಮಾಡ್ತೀರಲ್ಲ ನೀವು? ನಾನೇ ನಿಮ್ಮ ಶತ್ರುನಾ? ನಾನು ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ?
ಒಟ್ಟಾರೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಇಡಿ ವಿಚಾರಣೆಗೆ ಭಾಗಿಯಾಗಿ ತಮ್ಮ ಆಸ್ತಿ ಆದಾಯದ ವಿವರವನ್ನ ನೀಡಿದ್ದಲ್ಲದೆ ಆರೋಪದ ಬಗ್ಗೆಯೂ ಕೂಡ ಮಹತ್ವದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.